ನಿಧಾನವಾಗಿ ಅಲ್ಲಿಗೆ ಹೋದಾಗ ರಾಕೇಶ್ ಮೊಬೈಲ್ನಲ್ಲಿ ಏನೋ ನೋಡುತ್ತಾ ಒಬ್ಬನೇ ನಿಂತಿದ್ದ. ನನ್ನನ್ನು ಕಂಡ ಕೂಡಲೇ ಅವನು ಬೆಚ್ಚಿಬಿದ್ದ. ನಾನು ಮಾತ್ರ ಅವನ ಎದುರು ನಿಂತು ಹೇಳಿದೆ, ರಾಕೇಶ್, ನಾನು ಇಷ್ಟು ದಿನಗಳಿಂದ ಹೇಳಲು ಪ್ರಯತ್ನಿಸುತ್ತಿದ್ದ ವಿಷಯ ನಿನಗೆ ಇನ್ನೂ ಅರ್ಥವಾಗಲಿಲ್ವಾ ಅಂತ ಕೇಳಿದೆ. ಅವನು ಕೆಲಕ್ಷಣ ನನ್ನತ್ತ ದಿಟ್ಟಿಸಿ ನೋಡುತ್ತಾ ನಿಂತ. ನಂತರ ನಿಧಾನವಾಗಿ ಹೇಳಿದ, ಅತ್ತಿಗೆ, ನೀವು ಹೇಳುತ್ತಿದ್ದ ಮಾತಿನ ಅರ್ಥ ನನಗೆ ಈಗ ಗೊತ್ತಾಯಿತು ಎಂದ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾಧವಿ. ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆ ನನ್ನ ಬದುಕಿನ ಬಗ್ಗೆ ನನ್ನ ದೃಷ್ಟಿಕೋನವನ್ನೇ ಬದಲಿಸಿತು. ಇಂದು ನಾನು ಆ ಘಟನೆ ನಿಮಗೆ ಹೇಳಲು ಹೊರಟಿದ್ದೇನೆ. ನನಗೆ ಮದುವೆಯಾಗಿ ಸುಮಾರು 10 ವರ್ಷಗಳಾಗಿತ್ತು. ನೋಡಲು ನಾನು ಚೆನ್ನಾಗಿದ್ದೇನೆ ಎಂದು ನಮ್ಮ ನೆರೆಮನೆಯವರು ಆಗಾಗ ಹೇಳುತ್ತಿದ್ದರು. ನನ್ನದು ಪ್ರೇಮ ವಿವಾಹವಾಗಿತ್ತು. ನಾನು ಮತ್ತು ನನ್ನ ಗಂಡ ಸುರೇಶ್ ದೊಡ್ಡ ಶ್ರೀಮಂತ ಕುಟುಂಬದವರಲ್ಲ. ಅವನು ಸಿಕ್ಕ ಕೆಲಸ ಮಾಡಿಕೊಂಡು ಸಂಸಾರವನ್ನು ಹೇಗೋ ನಡೆಸುತ್ತಿದ್ದ. ಜೀವನದಲ್ಲಿ ಕಷ್ಟಗಳಿದ್ದರೂ ನಾನು ಅವನೊಂದಿಗೆ ಹೊಂದಿಕೊಂಡು ಸಂಸಾರ ಮಾಡುತ್ತಿದ್ದೆ. ಆದರೆ ಕಾಲ ಕಳೆದಂತೆ ಸುರೇಶ್ಗೆ ಕುಡಿಯುವ ಚಟ ಅಂಟಿಕೊಂಡಿತು. ಮೊದಲಿಗೆ ಕೆಲವೊಮ್ಮೆ ಮಾತ್ರ ಕುಡಿಯುತ್ತಿದ್ದವನು ನಂತರ ಪ್ರತಿದಿನ ಕುಡಿಯಲು ಆರಂಭಿಸಿದ. ಕೆಲಸವಿಲ್ಲದ ದಿನಗಳಲ್ಲಂತೂ ಬೆಳಗ್ಗೆ ಎದ್ದ ಕೂಡಲೇ ಹೊರಗೆ ಹೋಗಿ ಕುಡಿದು ಬರುತ್ತಿದ್ದ. ನಾನು ಎಷ್ಟೇ ಬುದ್ಧಿ ಹೇಳಿದರೂ ಎಷ್ಟೇ ಬೇಡಿಕೊಂಡರೂ ಅವನ ಚಟ ಮಾತ್ರ ಕಡಿಮೆಯಾಗಲಿಲ್ಲ. ನನ್ನ ಜೀವನ ನಿಧಾನವಾಗಿ ನರಕದಂತಾಗುತ್ತಿತ್ತು. ಆದರೆ ಒಂದು ದಿನ ನಡೆದ ಘಟನೆ ನನ್ನ ಬದುಕನ್ನೇ ಮತ್ತೊಂದು ದಿಕ್ಕಿಗೆ ತಳ್ಳಿತು. ನನ್ನ ಗಂಡ ಸುರೇಶ್ ಏಕಾಏಕಿ ಕಾಣೆಯಾಗಿ ಬಿಟ್ಟ. ಮೊದಲಿಗೆ ಅವನು ಎಲ್ಲಾದರೂ ಕುಡಿದು ಬಿದ್ದಿರಬಹುದು ಎಂದುಕೊಂಡೆವು. ಸ್ನೇಹಿತರ ಮನೆ, ಪರಿಚಯಸ್ಥರ ಮನೆ, ಆಸ್ಪತ್ರೆ, ಹೀಗೆ ಸಾಧ್ಯವಾದ ಎಲ್ಲೆಡೆ ಹುಡುಕಿದೆವು. ಆದರೆ ಅವನು ಸುಳಿವೇ ಸಿಗಲಿಲ್ಲ. ದಿನಗಳು ಕಳೆದವು, ವಾರಗಳು ಕಳೆದವು. ಆದರೂ ಸುರೇಶ್ ಮರಳಿ ಬರಲಿಲ್ಲ. ಕೊನೆಗೆ ನಾನು ನನ್ನ ಅತ್ತೆ ಜಾನಕಿ ಮತ್ತು ಮೈದುನ ರಾಕೇಶ್ ಜೊತೆ ಅದೇ ಮನೆಯಲ್ಲಿ ಉಳಿದುಕೊಂಡೆ. ನನ್ನ ಜೀವನ ಸಾಗಿಸಲು ನಾನು ಸಿಕ್ಕ ಮನೆ ಕೆಲಸಗಳನ್ನು ಮಾಡತೊಡಗಿದೆ. ಹೊರಗಿನಿಂದ ನೋಡಿದರೆ ನಾನು ಸಾಮಾನ್ಯವಾಗಿಯೇ ಇದ್ದಂತೆ ಕಾಣುತ್ತಿದ್ದೆ. ಆದರೆ ಒಳಗಿನಿಂದ ಮಾತ್ರ ಸಂಪೂರ್ಣವಾಗಿ ಕುಸಿದು ಹೋಗಿದ್ದೆ. ನನ್ನ ಗಂಡ ಎಲ್ಲಿದ್ದಾನೆ? ಅವನು ಮರಳಿ ಬರುತ್ತಾನಾ? ನನ್ನ ಜೀವನ ಹೀಗೆಯೇ ಮುಗಿದು ಹೋಗುತ್ತದೆಯಾ ಎನ್ನುವಂತಹ ಪ್ರಶ್ನೆಗಳು ಪ್ರತಿದಿನ ನನ್ನನ್ನು ಕಾಡುತ್ತಿದ್ದವು. ಒಂದು ದಿನ ನಾನು ಒಬ್ಬಳೇ ಕುಳಿತು ಅಳುತ್ತಿದ್ದೆ. ಅದನ್ನು ನೋಡಿದ ರಾಕೇಶ್ ನನ್ನ ಬಳಿ ಬಂದು, ಅತ್ತಿಗೆ, ಆಗಿದ್ದು ಆಗಿಹೋಯಿತು, ಮುಂದೆ ಏನಾಗುತ್ತದೆ ಅನ್ನೋದನ್ನು ನೋಡೋಣ. ನೀವು ಹೀಗೆ ಸದಾ ಚಿಂತಿಸುತ್ತಾ ಇದ್ದರೆ ನಿಮ್ಮ ಆರೋಗ್ಯವೇ ಹಾಳಾಗುತ್ತದೆ ಎಂದ. ಅವನ ಮಾತು ಕೇಳಿ ನನ್ನ ಕಣ್ಣೀರು ಮತ್ತಷ್ಟು ಹೆಚ್ಚಾಯಿತು. ದೇವರು ನನಗೆ ಮೊದಲಿನಿಂದಲೂ ಕಷ್ಟವನ್ನೇ ಕೊಡುತ್ತಿದ್ದಾನೆ ರಾಕೇಶ್. ನಿನ್ನ ಅಣ್ಣ ಕುಡಿಯುತ್ತಿದ್ದರೂ ಹೇಗೋ ಅವನ ಜೊತೆ ಸಂಸಾರ ಮಾಡಿಕೊಂಡು ಹೋಗುತ್ತಿದ್ದೆ. ಈಗ ಅವನನ್ನು ನನ್ನಿಂದ ದೂರ ಮಾಡಿಬಿಟ್ಟಿದ್ದಾನೆ. ನಾನು ಕಣ್ಣೀರು ಒರೆಸಿಕೊಳ್ಳುತ್ತಾ ಮುಂದುವರಿಸಿದೆ. ನನ್ನ ಕಷ್ಟವನ್ನು ಯಾರ ಬಳಿ ಹೇಳಿಕೊಳ್ಳಲಿ? ನಾನು ಮುಂದೆ ಯಾರೊಂದಿಗೆ ಬದುಕಬೇಕು? ದೇವರು ನನಗೆ ಮಾತ್ರ ಯಾಕೆ ಇಂತಹ ಪರೀಕ್ಷೆ ಕೊಡುತ್ತಿದ್ದಾನೆ ಎಂದು ಗೋಗರದೆ. ರಾಕೇಶ್ ನನ್ನನ್ನು ಸಮಾಧಾನಪಡಿಸುತ್ತಾ, ಅತ್ತಿಗೆ, ನೀವು ಒಬ್ಬಂಟಿ ಅಂತ ಯಾರು ಹೇಳಿದರು? ನಾನು ಇದ್ದೀನಲ್ಲ, ನೀವು ಯಾವಾಗಲೂ ಹೀಗೆ ದುಃಖಪಡುತ್ತಾ ಇರಬೇಡಿ. ಏನೇ ಸಮಸ್ಯೆ ಬಂದರೂ ನಾವು ನೋಡಿಕೊಳ್ಳೋಣ ಎಂದ. ಅವನ ಮಾತಿನಿಂದ ನನಗೆ ಸ್ವಲ್ಪ ಧೈರ್ಯ ಬಂತು. ಆ ದಿನದಿಂದ ರಾಕೇಶ್ ನನ್ನ ಬಗ್ಗೆ ಹೆಚ್ಚು ಕಾಳಜಿ ವಹಿಸಲು ಆರಂಭಿಸಿದ. ಹೀಗೆ ಸುಮಾರು 6 ತಿಂಗಳು ಕಳೆದವು. ಒಂದು ಮಧ್ಯಾಹ್ನ ನಾನು ಮನೆಯ ಮುಂದೆ ಬಟ್ಟೆ ಒಗೆಯುತ್ತಿದ್ದೆ. ಅಷ್ಟರಲ್ಲಿ ರಾಕೇಶ್ ಮನೆ ಕಡೆಗೆ ಬರುತ್ತಿದ್ದ. ಆ ದಿನ ಯಾವುದೋ ಕಾರಣದಿಂದ ಅವನ ದೃಷ್ಟಿ ನನ್ನ ಮೇಲೆ ಕೆಲವು ಕ್ಷಣ ನಿಂತಿತು. ನಾನು ಅದನ್ನು ಗಮನಿಸಿದೆ. ನನ್ನನ್ನು ನೋಡುತ್ತಿದ್ದಂತೆಯೇ ಅವನು ತಕ್ಷಣ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸಿ ವೇಗವಾಗಿ ಮನೆಯೊಳಗೆ ಹೋದ. ಅವನ ವರ್ತನೆ ನನಗೆ ವಿಚಿತ್ರವಾಗಿ ಅನಿಸಿತು. ಇಲ್ಲಿಯವರೆಗೆ ಅವನು ನನ್ನನ್ನು ಕೇವಲ ಅತ್ತಿಗೆಯಾಗಿ ನೋಡುತ್ತಿದ್ದ. ಆದರೆ ಆ ದಿನ ಅವನ ಕಣ್ಣುಗಳಲ್ಲಿ ಬೇರೆ ರೀತಿಯ ಗೊಂದಲ ಕಂಡಿತ್ತು. ನಾನು ಅವನನ್ನು ಕರೆದು, ರಾಕೇಶ್, ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿದೆ. ಅವನು ನಿಂತು, ಏನಿಲ್ಲ ಅತ್ತಿಗೆ, ಹಾಗೆ ಎಂದು ಹೇಳಿ ಒಳಗೆ ಹೋದ. ಆ ದಿನ ಮೊದಲ ಬಾರಿಗೆ ನನಗೆ ಒಂದು ಅನುಮಾನ ಮೂಡಿತು. ಅವನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಯಾವುದಾದರೂ ಭಾವನೆ ಮೂಡಿದೆ ಎಂದು. ನನ್ನ ಜೀವನದಲ್ಲಿದ್ದ ಒಂಟಿತನವು ಆ ಸಮಯದಲ್ಲಿ ನನ್ನ ಮನಸ್ಸನ್ನು ದುರ್ಬಲಗೊಳಿಸಿತು.
ನಾನು ಇನ್ನೂ ಚಿಕ್ಕ ವಯಸ್ಸಿನವಳೆಯಾಗಿದ್ದೆ. ಗಂಡ ಕಾಣೆಯಾಗಿದ್ದ. ನನ್ನ ಮುಂದೆ ಯಾವುದೇ ಸ್ಪಷ್ಟವಾದ ಭವಿಷ್ಯ ಕಾಣಿಸುತ್ತಿರಲಿಲ್ಲ. ಆದರೂ ನನ್ನ ಮನಸ್ಸಿನಲ್ಲಿ ಮೂಡುತ್ತಿದ್ದ ಆಲೋಚನೆಗಳನ್ನು ನಾನು ಯಾರೊಂದಿಗೂ ಹಂಚಿಕೊಳ್ಳಲು ಸಾಧ್ಯವಿರಲಿಲ್ಲ. ಈ ವಯಸ್ಸಲ್ಲೇ ಅಲ್ವಾ ಎಲ್ಲರಿಗೂ ಜಾಸ್ತಿ ಕಬಡ್ಡಿ ಆಡಿ ಮಜಾ ಮಾಡಬೇಕು ಅನಿಸೋದು. ಹಾಗಾಗಿ ನನಗೂ ಕೂಡ ಹಾಗೇ ಅನಿಸಿತ್ತು. ಆ ಸಂಜೆ ನಾನು ರಾಕೇಶ್ಗೆ ಚಹಾ ಕೊಡಲು ಅವನ ಕೊಠಡಿಗೆ ಹೋದೆ. ಅಲ್ಲಿ ಅವನು ತಂದಿದ್ದ ಒಂದು ಚೀಲ ನನ್ನ ಕಣ್ಣಿಗೆ ಬಿತ್ತು. ಇದರೊಳಗೆ ಏನಿರಬಹುದು ಎಂಬ ಕುತೂಹಲದಿಂದ ನಾನು ಅದನ್ನು ನೋಡಿದೆ. ಅದರೊಳಗೆ ವೈದ್ಯಕೀಯ ಅಂಗಡಿಯಿಂದ ತಂದಿದ್ದ ಕೆಲವು ವಸ್ತುಗಳು, ಅಂದರೆ ಕಬಡ್ಡಿ ಕೆಲಸ ಮಾಡಲು ಬಳಸುವ ವಸ್ತುಗಳಿದ್ದವು. ನನಗೆ ಸ್ವಲ್ಪ ಆಶ್ಚರ್ಯವಾಯಿತು. ರಾಕೇಶ್ ಅಲ್ಲಿಗೆ ಬಂದಾಗ ನಾನು ಕೇಳಿದೆ, ರಾಕೇಶ್, ಇದನ್ನೆಲ್ಲ ಏಕೆ ತಂದಿದ್ದೀಯಾ ಎಂದು. ಅವನು ಗಾಬರಿಯಾಗದೆ, ನನ್ನ ಸ್ನೇಹಿತನೊಬ್ಬ ಅಂಗಡಿಯಿಂದ ತೆಗೆದುಕೊಂಡು ಬರಲು ಹೇಳಿದ್ದ, ಅದಕ್ಕೆ ತಂದೆ ಎಂದ. ನಾನು ಅವನ ಮುಖವನ್ನೇ ನೋಡಿದೆ. ನಿಜ ಹೇಳು, ನಿನ್ನ ಸ್ನೇಹಿತನಿಗಾಗಿಯೇ ತಂದಿದ್ದೀಯಾ ಎಂದು ಕೇಳಿದೆ. ಅವನು, ಹೌದು ಅತ್ತಿಗೆ, ನನಗೆ ಅದರ ಬಗ್ಗೆ ಹೆಚ್ಚೇನೂ ಗೊತ್ತಿಲ್ಲ. ಅವನು ಕೊಟ್ಟ ಚೀಟಿಯಂತೆ ಅಂಗಡಿಯವರು ಕೊಟ್ಟಿದ್ದನ್ನು ಹಾಗೆಯೇ ತಂದಿದ್ದೇನೆ ಎಂದ. ಇದರಲ್ಲಿ ಅಂಥದ್ದು ಏನಿದೆ ಅಂತ ನನಗೂ ಗೊತ್ತಿಲ್ಲ, ನಿಮಗೆ ಬೇಕಾದರೆ ಇಟ್ಟುಕೊಳ್ಳಿ ಎಂದು ಹೇಳಿದ. ಆಗ ನಾನು ಸಿಟ್ಟಿಗೆದ್ದು, ನೀನೇ ತೆಗೆದು ನೋಡು ಅಂತ ಸ್ವಲ್ಪ ಜೋರು ಮಾಡಿದೆ. ಆತ ತೆಗೆದು ನೋಡಿದಾಗ ಅದರಲ್ಲಿ ರತಿ ಕ್ರೀಡೆಗೆ ಬಳಸುವ ರಬ್ಬರ್ಗಳು ಇದ್ದವು. ಆಗ ಆತ ಗಾಬರಿಯಾಗಿ, ಇದು ನನ್ನದಲ್ಲ, ನಾನು ಈ ಚೀಟಿಯಲ್ಲಿ ಏನಿದೆ ಅಂತ ಕೂಡ ನೋಡಿಲ್ಲ, ಅಂಗಡಿಯವರು ಹೇಗೆ ಕೊಟ್ಟಿದ್ದಾನೋ ನಾನು ಹಾಗೆ ತಂದು ಇಲ್ಲಿ ಇಟ್ಟಿದ್ದೆ ಅಷ್ಟೇ ಅಂತ ಹೇಳಿದ. ನನಗೆ ಆ ವಿಷಯವನ್ನು ಮತ್ತಷ್ಟು ಚರ್ಚಿಸಲು ಇಷ್ಟವಾಗಲಿಲ್ಲ. ಸರಿ ಬಿಡು, ಮೊದಲು ಚಹಾ ಕುಡಿ ಎಂದು ಹೇಳಿ ಹೊರಗೆ ಬಂದೆ. ಆದರೆ ಆ ಚಿಕ್ಕ ಘಟನೆ ನನ್ನ ಮನಸ್ಸಿನಲ್ಲಿ ಹಲವಾರು ಹಳೆಯ ನೆನಪುಗಳನ್ನು ಎಬ್ಬಿಸಿತು. ಆದರೆ ರಬ್ಬರ್ ಬಲೂನ್ ನೋಡಿ ನನ್ನ ಗಂಡನ ಜೊತೆ ಕಳೆದ ಹಳೆಯ ದಿನಗಳು ನೆನಪಾದವು. ನಾನು ಬೇಗನೆ ಬಾತ್ರೂಮಿಗೆ ಹೋಗಿ ಕೆಲಸ ಮುಗಿಸಿಕೊಂಡು ಬಂದೆ. ನನ್ನ ಬದುಕಿನಲ್ಲಿ ಉಳಿದಿದ್ದ ಖಾಲಿತನ ಮತ್ತೆ ನನ್ನನ್ನು ಕಾಡತೊಡಗಿತು. ಆ ರಾತ್ರಿ ನಾನು ತುಂಬಾ ಹೊತ್ತು ಯೋಚಿಸಿದೆ. ನನ್ನ ಗಂಡ ಮರಳಿ ಬರುತ್ತಾನೋ ಇಲ್ಲವೋ ಗೊತ್ತಿಲ್ಲ, ನನ್ನ ಮುಂದೆ ಇರುವ ಬದುಕು ಹೇಗಿರುತ್ತದೆ ಎಂಬುದೂ ಗೊತ್ತಿಲ್ಲ. ಆದರೆ ರಾಕೇಶ್ ಮಾತ್ರ ನನ್ನ ಕಣ್ಣ ಮುಂದೆ ಇದ್ದ. ಹೇಗಾದರೂ ಮಾಡಿ ರಾಕೇಶನ ಜೊತೆಗೆ ಏಕಾಂತದಲ್ಲಿ ಸಮಯ ಕಳೆಯಬೇಕು ಅಂತ ನಿರ್ಧಾರ ಮಾಡಿದೆ. ಆದರೆ ಅವನಿಗೆ ನನ್ನ ಬಗ್ಗೆ ನಿಜವಾಗಿಯೂ ಭಾವನೆಗಳಿದ್ದರೆ, ನಾನು ಅವನಿಗೆ ನನ್ನ ಮನಸ್ಸಿನ ಮಾತು ಹೇಳಿದರೆ ಅವನು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾನಾ? ಈ ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಸುತ್ತಾಡತೊಡಗಿದವು. ಕೆಲವು ದಿನಗಳ ನಂತರ ರಾಕೇಶ್ ಮನೆಯಲ್ಲಿದ್ದಾಗ ನಾನು ಅವನತ್ತ ನೋಡಿ ಸಣ್ಣದಾಗಿ ನಕ್ಕೆ. ಅವನು ತಕ್ಷಣ ಕೇಳಿದ, ಅತ್ತಿಗೆ, ನೀವು ಯಾಕೆ ಹಾಗೆ ನೋಡುತ್ತಿದ್ದೀರಾ, ಏನಾದರೂ ಹೇಳಬೇಕಾ ಅಂತ ಕೇಳಿದ. ನಾನು ಏನಿಲ್ಲ ಎಂದು ಹೇಳಿ ತಪ್ಪಿಸಿಕೊಂಡೆ. ಆದರೆ ಅವನು ಬಿಡಲಿಲ್ಲ. ಇಲ್ಲ, ಏನೋ ಇದೆ, ಹೇಳಿ ಎಂದು ಕೇಳಿದ. ನಾನು ಸ್ವಲ್ಪ ಸಮಯ ಮೌನವಾಗಿದ್ದು, ಈಗ ಬೇಡ, ಸಮಯ ಬಂದಾಗ ಹೇಳುತ್ತೇನೆ ಎಂದು ಹೇಳಿದೆ. ಅವನು ಗೊಂದಲದಿಂದ ನನ್ನತ್ತ ನೋಡಿದ. ನಂತರ ನಾನು ನಿಧಾನವಾಗಿ, ನಿನ್ನ ಅಣ್ಣ ಮನೆ ಬಿಟ್ಟು ಹೋಗಿ ಎಷ್ಟು ದಿನಗಳಾಗಿವೆ, ಕೆಲವೊಮ್ಮೆ ಅವನ ನೆನಪು ನನಗೆ ತುಂಬಾ ಕಾಡುತ್ತದೆ. ಈ ಒಂಟಿತನವನ್ನು ಸಹಿಸುವುದು ತುಂಬಾ ಕಷ್ಟವಾಗುತ್ತಿದೆ ಎಂದು ಹೇಳಿದೆ. ರಾಕೇಶ್ ಸ್ವಲ್ಪ ಸಮಯ ಮೌನವಾಗಿದ್ದ. ನಂತರ, ಅತ್ತಿಗೆ, ನಿಮ್ಮ ಕಷ್ಟ ನನಗೂ ಅರ್ಥ ಆಗುತ್ತೆ, ನಿಮಗೆ ಸಹಾಯ ಮಾಡಬೇಕು ಅನ್ನಿಸುತ್ತದೆ. ನೀವು ಅಂದರೆ ನನಗೆ ತುಂಬಾ ಗೌರವ ಮತ್ತು ಕಾಳಜಿ ಇದೆ. ಕೆಲವೊಮ್ಮೆ ಜೀವನ ಪೂರ್ತಿ ನಿಮ್ಮ ಜೊತೆ ಇರಬೇಕು ಅನ್ನಿಸುತ್ತೆ ಎಂದ. ಅವನ ಮಾತು ಕೇಳಿ ನನ್ನ ಮನಸ್ಸಿನಲ್ಲಿದ್ದ ಅನುಮಾನ ಮತ್ತಷ್ಟು ಗಟ್ಟಿಯಾಯಿತು. ಆದರೂ ನಾನು ನೇರವಾಗಿ ಏನನ್ನೂ ಹೇಳಲಿಲ್ಲ. ನನಗೆ ಹೇಳಬೇಕಿರುವ ಒಂದು ವಿಷಯ ಇದೆ. ಆದರೆ ಅದನ್ನು ಹೇಗೆ ಹೇಳಬೇಕು ಅನ್ನೋದೇ ಗೊತ್ತಾಗುತ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನನಗೆ ಒಂದು ಕೊರತೆ ಇದೆ, ಅದನ್ನು ನಿನಗೆ ಹೇಳಿದರೆ ನಿನಗೆ ಅರ್ಥವೂ ಆಗುವುದಿಲ್ಲ ಎಂದು ಹೇಳಿದೆ. ಅದಕ್ಕೆ ಅವನು, ಪರವಾಗಿಲ್ಲ ಅತ್ತಿಗೆ, ನೇರವಾಗಿ ಹೇಳಿ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ತಿಳಿಯಬೇಕು ಎಂದ. ನಾನು ಮೌನವಾಗಿಯೇ ಉಳಿದೆ. ಮತ್ತೆ ಹೇಳಿದೆ, ನನ್ನ ಗಂಡನಿಲ್ಲದೆ ಒಂಟಿ ಜೀವನ ತುಂಬಾ ಕಷ್ಟ ಆಗಿದೆ ಅಂತ. ಅದಕ್ಕೆ ಅವನು, ಅಯ್ಯೋ ಅತ್ತಿಗೆ, ನೀವು ಮತ್ತೆ ಮತ್ತೆ ಅದನ್ನೇ ಹೇಳಿದ್ದೀರಾ, ಸ್ವಲ್ಪ ಬಿಡಿಸಿ ಹೇಳಿದರೆ ತಾನೇ ನನಗೂ ಅರ್ಥ ಆಗೋದು ಅಂತ ಹೇಳಿದ. ಆಗ ನಾನು ಹೇಳಿದೆ, ಅಯ್ಯೋ ಪೆದ್ದು, ಇಷ್ಟು ಹೇಳಿದರು ನಿಂಗೆ ಅರ್ಥ ಆಗ್ತಿಲ್ವಾ ಅಂತ ಕೇಳಿದೆ. ಏನು ಅರ್ಥವಾಗದ ಅವನು ಸ್ವಲ್ಪ ಹೊತ್ತಿನ ನಂತರ ಏನನ್ನು ಹೇಳದೆ ಅಲ್ಲಿಂದ ಹೊರಟು ಬಿಟ್ಟ. ಇದರಿಂದ ನನಗೆ ವಿಪರೀತ ಕೋಪ ಬಂದಿತು. ಇವನು ಯಾವ ಸೀಮೆ ಗಂಡಸು ಇಷ್ಟು ಹೇಳಿದರೂ ಇವನಿಗೆ ಅರ್ಥವೇ ಆಗುತ್ತಿಲ್ಲವಲ್ಲ ಎಂದು ಮನಸ್ಸಿನಲ್ಲಿ ಗೊಣಗಿಕೊಂಡೆ. ಆದರೆ ಆ ದಿನ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೆ. ರಾಕೇಶ್ನ ಮನಸ್ಸಿನಲ್ಲಿ ನಿಜವಾಗಿಯೂ ನನ್ನ ಬಗ್ಗೆ ಭಾವನೆಗಳಿದ್ದರೆ ಅವನು ಸ್ವತಃ ಅದನ್ನು ಹೇಳುವಂತೆ ಮಾಡಬೇಕು ಎಂದು ನಿರ್ಧರಿಸಿದೆ.
ಆ ರಾತ್ರಿ ನನ್ನ ಮನಸ್ಸಿನಲ್ಲಿ ಹಲವಾರು ಆಲೋಚನೆಗಳು ಓಡಾಡುತ್ತಿದ್ದವು. ಅದು ಸರಿಯೋ ತಪ್ಪೋ ಎಂಬ ಪ್ರಶ್ನೆಯೂ ನನ್ನನ್ನು ಕಾಡುತ್ತಿತ್ತು. ಆದರೂ ನನ್ನ ಒಂಟಿತನ ನನ್ನ ವಿವೇಕಕ್ಕಿಂತ ಬಲವಾಗಿತ್ತು. ಮುಂದಿನ ದಿನ ನಾನು ನನ್ನ ಅತ್ತೆಯನ್ನು ಒಂದು ನೆಪ ಹೇಳಿ ಕೆಲವು ದಿನಗಳಿಗಾಗಿ ನನ್ನ ತಾಯಿ ಮನೆಗೆ ಕಳುಹಿಸಿದೆ. ಮನೆ ಸಂಪೂರ್ಣ ಖಾಲಿಯಾಯಿತು. ಆ ರಾತ್ರಿ ರಾಕೇಶ್ ಮನೆಗೆ ಬಂದಾಗ ಅವನಿಗೆ ಊಟ ಕೊಟ್ಟೆ. ಅವನು ಊಟ ಮುಗಿಸಿ ಹಾಲ್ನಲ್ಲಿ ಮಲಗಿಕೊಂಡ. ನಾನು ಏನೂ ಆಗಿಲ್ಲ ಎಂಬಂತೆ ನನ್ನ ಕೋಣೆಯಲ್ಲಿ ಮಲಗಿದೆ. ಆದರೆ ನನ್ನ ಮನಸ್ಸಿನಲ್ಲಿ ಮಾತ್ರ ಒಂದೇ ಪ್ರಶ್ನೆ. ಇಂದು ನಾನು ತೆಗೆದುಕೊಳ್ಳಲಿರುವ ನಿರ್ಧಾರ ನನ್ನ ಜೀವನವನ್ನು ಯಾವ ದಿಕ್ಕಿಗೆ ಕರೆದೊಯ್ಯಲಿದೆ ಎಂದು. ಮಧ್ಯರಾತ್ರಿ ಸುಮಾರು 10 ಗಂಟೆ ಆಗಿತ್ತು. ನೀರು ಕುಡಿಯುವ ನೆಪ ಮಾಡಿಕೊಂಡು ಅಡುಗೆ ಕೋಣೆಗೆ ಹೋದೆ. ಆದರೆ ಹಾಲ್ನಲ್ಲಿ ರಾಕೇಶ್ ಇರಲಿಲ್ಲ. ಅಡುಗೆ ಮನೆಯ ಕಡೆ ಸ್ವಲ್ಪ ಬೆಳಕು ಕಾಣಿಸಿತು. ನಿಧಾನವಾಗಿ ಅಲ್ಲಿಗೆ ಹೋದಾಗ ರಾಕೇಶ್ ಮೊಬೈಲ್ನಲ್ಲಿ ಏನೋ ನೋಡುತ್ತಾ ಒಬ್ಬನೇ ನಿಂತಿದ್ದ. ನನ್ನನ್ನು ಕಂಡ ಕೂಡಲೇ ಅವನು ಬೆಚ್ಚಿಬಿದ್ದ. ನಾನು ಮಾತ್ರ ಅವನ ಎದುರು ನಿಂತು ಹೇಳಿದೆ, ರಾಕೇಶ್, ನಾನು ಇಷ್ಟು ದಿನಗಳಿಂದ ಹೇಳಲು ಪ್ರಯತ್ನಿಸುತ್ತಿದ್ದ ವಿಷಯ ನಿನಗೆ ಇನ್ನೂ ಅರ್ಥವಾಗಲಿಲ್ವಾ ಅಂತ ಕೇಳಿದೆ. ಅವನು ಕೆಲಕ್ಷಣ ನನ್ನತ್ತ ದಿಟ್ಟಿಸಿ ನೋಡುತ್ತಾ ನಿಂತ. ನಂತರ ನಿಧಾನವಾಗಿ ಹೇಳಿದ, ಅತ್ತಿಗೆ, ನೀವು ಹೇಳುತ್ತಿದ್ದ ಮಾತಿನ ಅರ್ಥ ನನಗೆ ಈಗ ಗೊತ್ತಾಯಿತು ಎಂದ. ಆ ಕ್ಷಣದಲ್ಲಿ ನಮ್ಮಿಬ್ಬರ ನಡುವಿನ ಗೊಂದಲಕ್ಕೆ ಒಂದು ಅಂತ್ಯ ಸಿಕ್ಕಿತ್ತು. ನನಗೂ ನೀವು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ. ಇದನ್ನ ಕೇಳುತ್ತಲೇ ನನ್ನ ಮನಸ್ಸು ಹೂವಿನಂತೆ ಅರಳಿತು. ನನ್ನ ಮುಖ ಕೆಂಪಾಯಿತು. ನನಗೂ ನೀವು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದೆ. ಆಮೇಲೆ ಇಬ್ಬರು ರೂಮಿಗೆ ಹೋಗಿ ಕೆಲಸ ಮುಗಿಸಿದೆವು. ಅಂತೂ ಇಂತೂ ನನ್ನ ಆಸೆ 6 ತಿಂಗಳ ಬಳಿಕ ನನ್ನ ಮೈದುನನಿಂದ ನೆರವೇರಿತು. ಆ ದಿನ ನನಗೆ ಒಳ್ಳೆ ನಿದ್ದೆ ಬಂದಿತು. ಕೊನೆಗೂ ನನಗೆ ಒಬ್ಬ ಗಂಡಸಿನ ಆಸರೆ ಸಿಕ್ಕಿತು. ಹೀಗೆ ಸಮಯ ಸಿಕ್ಕಾಗಲೆಲ್ಲ ಅವನು ನನಗೆ ಕೆಲಸ ಮಾಡಿ ತೃಪ್ತಿಪಡಿಸಿದ. ಆದರೆ ಆ ರಾತ್ರಿ ನಡೆದದ್ದು ನನ್ನ ಜೀವನದ ಒಂದು ತಪ್ಪಾದ ನಿರ್ಧಾರವಾಗಿತ್ತು. ಮರುದಿನ ಬೆಳಗ್ಗೆ ಎಲ್ಲವೂ ಸಾಮಾನ್ಯವಾಗಿರುವಂತೆ ಕಾಣಿಸಿದರೂ ನನ್ನ ಮನಸ್ಸಿನೊಳಗೆ ಮಾತ್ರ ಭಾರವಾದ ಪಶ್ಚಾತ್ತಾಪ ಆರಂಭವಾಗಿತ್ತು. ರಾಕೇಶ್ ಕೂಡ ಏನೂ ಮಾತನಾಡಲಿಲ್ಲ. ನಾವು ಇಬ್ಬರೂ ಆ ಘಟನೆ ಬಗ್ಗೆ ಯಾರಿಗೂ ಹೇಳಲಿಲ್ಲ. ನಂತರ ಅವನ ಮದುವೆಯ ವಿಷಯಗಳು ಶುರುವಾದವು. ಇದಾದ ಮೇಲೆ ನಾನು ಯಾವ ರೀತಿ ಅವನನ್ನು ಒಪ್ಪಿಸಿ ಅವನ ಹೆಂಡತಿಯ ಮುಂದೆಯೇ ಕೆಲಸ ಮುಗಿಸಿದೆ ಅಂತ ಮುಂದಿನ ಭಾಗದಲ್ಲಿ ಹೇಳಬೇಕಾ? ಹಾಗಿದೆ ಮುಂದಿನ ಭಾಗ ಅಂತ ಕಾಮೆಂಟ್ ಮಾಡಿ. ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ.